ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ತಿಥಿ ಯಾವಾಗ ಶುರುವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ತಾ ಬನ್ನಿ. ಇದೇ ತಿಂಗಳು ಜುಲೈ 3ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆ 20 ನಿಮಿಷಕ್ಕೆ ಸಂಕಷ್ಟಹರ ಚತುರ್ಥಿ ಶುರುವಾಗುತ್ತೆ. ಇದು ಮುಕ್ತಾಯವಾಗೋದು ಜುಲೈ 4ನೇ ತಾರೀಕು ಶನಿವಾರ 12 ಗಂಟೆ 39 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಸಂಕಷ್ಟಿಯನ್ನು ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿ ಅಂತ ಹೇಳಲಾಗುತ್ತೆ. ನಾವು ಎಲ್ಲ ಹಬ್ಬಗಳು ಹುಣ್ಣಿಮೆಗಳನ್ನು ಸೂರ್ಯೋದಯ ತಗೊಂಡ್ರೆ ಈ ಸಂಕಷ್ಟಿಗಳನ್ನು ಚಂದ್ರೋದಯ ತಗೊತೀವಿ. ಯಾಕಂದರೆ ಸಂಕಷ್ಟಿ ಮಾಡಿದ ಮೇಲೆ ಚಂದ್ರನ ನೋಡಿ ಅರ್ಘ್ಯ ಆದ ಮೇಲೇ ಸಂಕಷ್ಟಿ ಮುಕ್ತಾಯವಾಗೋದು. ಆದ ಕಾರಣ ನಮಗೆ ಶುಕ್ರವಾರ ಪೂರ್ತಿಯಾಗಿ ಸಂಕಷ್ಟಿ ಬಂದಿರುವಂತಹದ್ದು. ಜುಲೈ 3ನೇ ತಾರೀಕು ಶುಕ್ರವಾರ ಸಂಕಷ್ಟಿಯನ್ನು ಮಾಡುವಂತಹದ್ದು. ಚಂದ್ರೋದಯ ಸಮಯ ಯಾವ ಟೈಮ್ನಲ್ಲಿ ಬಂದಿದೆ ಅಂತ ನೋಡೋದಾದರೆ ಅದೇ 3ನೇ ತಾರೀಕು ಶುಕ್ರವಾರ 9 ಗಂಟೆ 31 ನಿಮಿಷಕ್ಕೆ ರಾತ್ರಿ 10 ಗಂಟೆ 30 ನಿಮಿಷ ಅಂದರೆ ಆಸುಪಾಸು 1 ಅವರಲ್ಲಿ ಚಂದ್ರೋದಯ ದರ್ಶನ ಆಗತ್ತೆ. ಕೆಲವೊಬ್ರು ಕೇಳ್ತಾರೆ, ಈ ಮಳೆಗಾಲದಲ್ಲಿ ಚಂದ್ರ ದರ್ಶನ ಆಗಲ್ಲ, ಏನು ಮಾಡಬೇಕು ಅಂತ. ಆ ಸಮಯದಲ್ಲಿ ಎತ್ತರವಾದ ಜಾಗದಲ್ಲಿ ಇಲ್ಲ ಟೆರೆಸಲ್ಲಿ ಹೋಗಿ ನೋಡಿ. ಚಂದ್ರ ದರ್ಶನ ಆಗಲಿಲ್ಲ ಅಂದರೆ ಅಕ್ಕಿಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಚಂದ್ರನ ಬರೆಯುವಂಥದ್ದು. ಇಲ್ಲ ಶಿವಪಾರ್ವತಿ ಹಳೆ ಫೋಟೋಗಳಲ್ಲಿ ಶಿವನ ಮೇಲೆ ಚಂದ್ರ ಇರುತ್ತೆ, ಆ ಚಂದ್ರನನ್ನು ನೋಡುವಂಥದ್ದು. ಅದನ್ನು ನೋಡಿಬಿಟ್ಟು ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಟ್ಟು ಆಮೇಲೆ ಉಪವಾಸವನ್ನು ಬಿಡುವಂಥದ್ದು. ಈಗ ಪೂಜೆ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಬೆಳಗ್ಗೆನೇ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವರ ಮನೆಯನ್ನು ಶುದ್ಧವಾಗಿಟ್ಟುಕೊಂಡು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಒಂದು ಎಡಗೈಯಲ್ಲಿ ಅಕ್ಷತೆ ಕಾಳು ಇಟ್ಕೊಂಡು ಬಲಗೈಯಿಂದ ಅದನ್ನು ಮುಚ್ಚಿಕೊಂಡು, ಇವತ್ತು ನಾನು ಈ ಸಂಕಷ್ಟಹರ ಚತುರ್ಥಿನ ಮಾಡ್ತಾ ಇದ್ದೀನಿ ತಂದೆ, ಉಪವಾಸ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಏನು ಕಷ್ಟಗಳಿದೆ, ನಿಮ್ಗೇನಾದರೂ ಒಂದು ಬೇಡಿಕೆ ಇದೆ, ಈ ಆರೋಗ್ಯ ಸಮಸ್ಯೆ ಆಗಲಿ, ಹಣಕಾಸಿನ ಸಮಸ್ಯೆ, ಈ ಥರದ್ದು ಯಾವುದಾದ್ರೂ ಸಮಸ್ಯೆ ಇದ್ದರೆ ಈ ಸಂಕಷ್ಟಿಗಳನ್ನು ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಮುಕ್ತಿಯನ್ನು ಕೊಡಿಸು ತಂದೆ ಅಂತ ಗಣೇಶನಲ್ಲಿ ನೀವು ಕೇಳುವಂಥದ್ದು. ಅದನ್ನು ಕೇಳಿಬಿಟ್ಟು ಗಣೇಶನಿಗೆ ಪ್ರಿಯವಾದಂತಹ ಗರಿಕೆಯನ್ನು ಅರ್ಪಣೆ ಮಾಡುವಂಥದ್ದು, ಎಕ್ಕದ ಹೂವುಗಳನ್ನು ಅರ್ಪಣೆ ಮಾಡುವಂಥದ್ದು. ಆಮೇಲೆ ಕಣಗಲು ಹೂವು ಇಷ್ಟ, ಬಿಳಿ ಹೂವು ಇಷ್ಟ ಗಣೇಶನಿಗೆ. ಈ ಥರ ಗರಿಕೆ ಏನಿಲ್ಲ ಅಂದರೂ ಗರಿಕೆ 21 ಗರಿಕೆ ಹಾರವನ್ನು ಮಾಡಿ ಹಾಕುವಂತಹದ್ದು. ಆಮೇಲೆ ನೈವೇದ್ಯಗಳ ವಿಚಾರಕ್ಕೆ ಬಂದರೆ ಕಡಲೆಕಾಳು ತುಂಬ ಇಷ್ಟ ಗಣೇಶನಿಗೆ. ರಾತ್ರಿಯೇ ಕಡಲೆಕಾಳು ನೆನೆಸಿಟ್ಬಿಡು, ಗುರುವಾರ ರಾತ್ರಿಯೇ ಬೆಳಗ್ಗೆ ಎದ್ದು 11 ಹಾರ ಮಾಡಿ ಇಲ್ಲ 21 ಹಾರ ಮಾಡಿ ಗಣೇಶನಿಗೆ ಹಾಕುವಂಥದ್ದು. ಮೋದಕವನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಇಡುವಂತಹದ್ದು. ಇಲ್ಲ ಅವಲಕ್ಕಿ ಬೆಲ್ಲ ನೈವೇದ್ಯವನ್ನು ಇಡುವಂಥದ್ದು. ಮತ್ತು ಫಲಗಳು, ನೀವೇನು ಹಣ್ಣುಗಳು ಏನೇನು ತಂದಿರ್ತೋ ಅದನ್ನು ನೈವೇದ್ಯವನ್ನು ಇಟ್ಟುಬಿಟ್ಟು ಪೂಜೆ ಎಲ್ಲ ಆದಮೇಲೆ ಗಣೇಶನಿಗೆ ನೀವು ಕೇಳ್ಕೋಬೇಕು, ಈ ಥರ ನಾನು ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಕಷ್ಟಗಳನ್ನ ದೂರ ಮಾಡುವಂಥದ್ದು ಅಂತ. ಆಮೇಲೆ ಒಂದು ಗಣೇಶನ ಸಂಕಷ್ಟ ವ್ರತ ಕೇಳುವಂಥದ್ದು ಒಂದು ಬುಕ್ ಸಿಗುತ್ತೆ. ನಿಮಗೆ ಓದೋಕ್ಕಾಗಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಬೇಕಾದ್ರೆ ಕೇಳಿಕೊಂಡು ನೀವು ಪೂಜೆಯನ್ನು ಮಾಡುವಂಥದ್ದು. ಇಲ್ಲ ಅಂತಂದರೆ ಓಂ ಗಮ್ ಗಣಪತಿಯೇ ನಮಃ 11 ಸತಿ 21 ಸತಿ 101 ಸತಿ 108 ಸತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಂತ್ರವನ್ನು ಹೇಳುವಂಥದ್ದು. ಈ ರೀತಿ ಮಾಡೋದರಿಂದ ಗಣೇಶನಿಗೆ ನೀವು ಈ ರೀತಿ ಪೂಜೆಯನ್ನು ಮಾಡುವಂಥದ್ದು. ಆಮೇಲೆ ಉಪವಾಸ ನೀವು ಇರಲೇಬೇಕಾಗುತ್ತೆ. ಸಂಕಷ್ಟಿ ಮಾಡೋರು ನಾನು ಹೇಳ್ತಾ ಇರೋದು. ನಮಗೆ ತೀರಾ ಆಗಲ್ಲ ಅನ್ನೋರು ಹಣ್ಣು ಎಲ್ಲ ಹಾಲು ನೀರು ಈ ಥರ ಲಘು ಏನು ಫಲಹಾರಗಳನ್ನಷ್ಟೇ ತಗೊಳ್ಳುವಂಥದ್ದು. ಮತ್ತು ಸಾಯಂಕಾಲ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ಗಣೇಶನಿಗೆ ಬೇಕಾದ್ರೆ ಗರಿಕೆಯನ್ನು ಕೊಡುವಂಥದ್ದು, ಕಡಲೆಕಾಳು ಉಸ್ಲಿಯನ್ನು ನೈವೇದ್ಯವಾಗಿ ಕೊಡುವಂಥದ್ದು, ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನೀವು ಹಂಚುವಂಥದ್ದು. ಇಲ್ಲಾಂದರೆ ನೀವೇನಾದರೂ ಮೋದಕ ಮಾಡಿದ್ರಿ ಅಂದರೆ ಅದರ ಹಾರ ಮಾಡಿ ಗಣೇಶನಿಗೆ ಅರ್ಪಣೆ ಮಾಡುವಂಥದ್ದು. ಅಲ್ಲಿ ಅರ್ಪಣೆ ಮಾಡಿಬಿಟ್ಟು ಅಲ್ಲಿ ಯಾರು ಜನಗಳು ಯಾರಾದರೂ ಬಂದಿರ್ತಾರಲ್ಲ ಅವರಿಗೆ ನೀವು ಈ ಪ್ರಸಾದ ರೂಪದಲ್ಲಿ ಅವರಿಗೆ ಕೊಡುವಂಥದ್ದು. ಆ ಥರ ಮಾಡಿ ಮನೆಗೆ ಬಂದ ಮೇಲೆ ಚಂದ್ರನ ನೋಡಿ ಆಮೇಲೆ ಆ ಚಂದ್ರನಿಗೆ ಅರ್ಘ್ಯವನ್ನು ಬಿಡುವಂಥದ್ದು. ಬಿಟ್ಟು ಆದಮೇಲೆ ನಾನು ಇವ ಸಂಕಷ್ಟಿನ ಮಾಡಿದ್ದೀನಿ ತಂದೆ, ಇದರಲ್ಲಿ ಏನಾದರೂ ತಪ್ಪು ನಪ್ಪು ಆಗಿದರೆ ನೀನು ಕ್ಷಮಿಸು, ಅದನ್ನು ನೀನು ಹೊಟ್ಟೆಲಿ ಹಾಕ್ಕೊಂಬಿಟ್ಟು ನನಗೆ ಯಾವ ಕಷ್ಟ ಇದೆ ಅದರಿಂದ ಮುಕ್ತಿ ಕೊಡು ತಂದೆ ಅಂತ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೆಳಗಡೆ ಬಂದುಬಿಟ್ಟು ಮತ್ತೆ ಮಂಗಳಾರತಿಯನ್ನು ಮಾಡಿ
ದಿನದ ಉಪವಾಸವನ್ನು ಬಿಡ್ತಕ್ಕಂಥದ್ದು. ಆದರೆ ಅವತ್ತು ಯಾವುದೇ ರೀತಿಯ ನೀವು ಆಹಾರವನ್ನು ಸೇವಿಸುವಂತಿಲ್ಲ. ನೀವು ಬರೀ ಅವತ್ತು ಹಣ್ಣು ಹಾಲು ತಗೋಬೇಕಾಗುತ್ತೆ. ರಾತ್ರಿ ಮಲಗುವಾಗ ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಆ ಥರ ಲಘುವಾಗಿ ಅನ್ನವನ್ನು ಸೇವಿಸುವಂತಿಲ್ಲ. ಆ ಥರ ತಗೊಂಡು ಊಟ ಮಾಡಿ ಮಲಗುವಂಥದ್ದು, ಈ ಥರ ಉಪವಾಸವನ್ನು ಮಾಡುವಂಥದ್ದು. ಇದಾಗಿತ್ತು ಪಿಂಗಾಳ ಸಂಕಷ್ಟಹರ ಚತುರ್ಥಿ ಬಗ್ಗೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಂ ಗಂ ಗಣಪತಿಯೇ ನಮಃ. ಗಣೇಶ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ.